ಮತ್ತು ನೆಕ್ಸ್ಟ್ ನೋಡೋಣ ಯಾವುದಂದರೆ ಜೀವನ್ ಲಾಭ. ಇದು ನಮ್ಮ ಮಾನ್ವಿ ಬ್ರ್ಯಾಂಚಲ್ಲಿ ಅತಿ ಸೇಲ್ ಆಗುವಂಥ ಪ್ಲ್ಯಾನ್ ಇದಾಗಿದೆ ಜೀವನ್ ಲಾಭ. ಇದರಲ್ಲಿ ಯಾವ ಥರ ಇರುತ್ತೆ ಅಂದರೆ ಕಟ್ಟುವ ಟರ್ಮ್ ಮತ್ತು ಮ್ಯಾಚುರಿಟಿ ಆಗೋ ಟರ್ಮ್ ಬೇರೆ ಬೇರೆ ಇರುತ್ತೆ. ಕಟ್ಟುವ ಟರ್ಮ್ ಮತ್ತು ಮ್ಯಾಚುರಿಟಿ ಆಗೋ ಟರ್ಮ್ ಬೇರೆ ಇರುತ್ತೆ. ಇದರಲ್ಲಿ ಮೂರೇ ಥರದ್ದು ಪ್ಲ್ಯಾನ್ಗಳದಾವೆ. ಇದ್ರಾಗ 3 ಥರದ ಪ್ಲ್ಯಾನ್ ಅದಾವೆ. ಟರ್ಮ್ ತೊಗೋಬೋದು ಅಷ್ಟೇ. ಯಾವುದಂದರೆ 10 ವರ್ಷ ಕಟ್ಟೋದು, PPT ಅಂತ ಕರೀತಾರೆ. ಕಟ್ಟೋದಕ್ಕೆ ಏನಂತಾರೆ ಅಂದರೆ PPT, ದುಡ್ಡು ಅಮೌಂಟ್ ಏನು ಕಟ್ತಾರಲ್ಲ ಇದು 10 ವರ್ಷ ಕಟ್ಟೋದು. ಮ್ಯಾಚುರಿಟಿ ಆಗೋದು 16 ವರ್ಷಕ್ಕೆ, ಅಂದರೆ ದುಡ್ಡು ಬರೋದು. ಅಂದರೆ ನಡಕ್ಕೆ 6 ವರ್ಷ ಗ್ಯಾಪ್ ಇರುತ್ತೆ. ಇಲ್ಲಿ ನಡಕ್ಕೆ 6 ವರ್ಷ ಗ್ಯಾಪ್ ಇರುತ್ತೆ. ಇದಕ್ಕೆ ಟರ್ಮ್ ಅಂತ ಕರೀತಾರೆ. ಮ್ಯಾಚುರಿಟಿ ಟರ್ಮ್ ಅಂತ ಕರೀತಾರೆ. ಇನ್ನೊಂದು 15-21, 15 ವರ್ಷ ಕಟ್ಟೋದು, 21 ವರ್ಷಕ್ಕೆ ಮ್ಯಾಚುರಿಟಿ, 6 ವರ್ಷ ಗ್ಯಾಪ್ ಇಲ್ಲಿನ. ಇನ್ನೊಂದು 16-25, 16 ವರ್ಷ ಕಟ್ಟೋದು, 25 ವರ್ಷಕ್ಕೆ ಮ್ಯಾಚುರಿಟಿ, ಇಲ್ಲಿ 9 ವರ್ಷ ಗ್ಯಾಪ್. ಆದಷ್ಟು ಏಜೆಂಟ್ ಆದವರು ಇವು ಎರಡರಲ್ಲೇ ಕೊಡಬೇಕಾಗತ್ತೆ ಪಾಲಿಸಿ. ಆದಷ್ಟು ಇವು ಎರಡರಲ್ಲೇ ಪಾಲಿಸಿನ ಕೊಡಬೇಕಾಗತ್ತೆ. ಇದರಲ್ಲಿ ನಿಮ್ಗೆ ಕಮಿಷನ್ ಕಡಿಮೆ ಇರುತ್ತೆ. ಅವ್ರಿಗೂ ಯೂಸ್ ಆಗೋದಿಲ್ಲ, ಅಮೌಂಟೂ ಜಾಸ್ತಿ ಆಗುತ್ತೆ. ಇಲ್ಲಿ ಅವ್ರಿಗೆ ಕಟ್ಟೋದು ಎಲ್ಲ 2 ಲಕ್ಷ ಅಮೌಂಟ್ ಕಟ್ಟೋದು 10 ವರ್ಷದಂಗೆ ಕವರ್ ಮಾಡ್ಕೋಬೇಕಲ್ಲ, ಅಮೌಂಟ್ ಭಾಳ ಆಗುತ್ತೆ ಅದು. ಆದಷ್ಟು ಇವನ್ನ ಫಸ್ಟ್ನೇ ಆಪ್ಷನ್ನು ಅವಾಯ್ಡ್ ಮಾಡಬೇಕು. ಆದಷ್ಟು ಇವೆರಡು 15-21, 16-25 ಇವೆರಡರಲ್ಲೇ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈಗ ನೆಕ್ಸ್ಟ್ ನೋಡೋಣ ಈ ಆ್ಯಪಲ್ಲಿ ಯಾವ ಥರ ಓಪನ್ ಮಾಡ್ಬೇಕಂತಂದು. ಈಗ ಅದೇ ಯಾವ್ದು ಹೇಳಿದ್ನಲ್ಲ ಅಲ್ಲಿ ನನ್ನ ಕೆಲಕ್ಕೆ ಈಗ ಓಪನ್ ಮಾಡಿದ ತಕ್ಷಣ ಈ ಥರ ಬರ್ತದೆ. ಅದು ಜೀವನ್ ಲಾಭ ಎಲ್ಲಿರುತ್ತೆ ಅಂದರೆ ಇಲ್ಲಿದೆ ನೋಡಿ. ಇಲ್ಲಿ ಜೀವನ್ ಲಾಭದು ಟೇಬಲ್ ನಂಬರ್ 936 ಈ ಜೀವನ್ ಲಾಭ ಇಲ್ಲಿದೆ. ಮತ್ತು ಇದ್ರೊಳಗೆ ಕ್ಲಿಕ್ ಮಾಡಿದ್ರೆ ಒಳಗಡೆ ಎಂಟ್ರಿ ಕೊಡ್ಬೋದು. ಇದು ಅಡ್ವರ್ಟೈಸ್ಮೆಂಟ್ ಬರ್ತವೆ. ಕ್ಲೋಸ್ ಇಂಟು ಮಾಡ್ಕೊಂತೇಳಿ ಕ್ಲೋಸ್ ಮಾಡ್ಕೊಂಬಿಡ್ಬೇಕು. ನೋಡಿ ಇದರಲ್ಲಿ ನಾವು 3 ಥರ ಟೈಪ್ ಅಂತ ಹೇಳಿದ್ನಲ್ಲ, 10, 16, 15, 21, 16, 22. ಇದನ್ನು ಫಸ್ಟಿಗೆ ಚೇಂಜ್ ಮಾಡ್ಕೊಂಬಿಡ್ಬೇಕು ನೀವು. ಮತ್ತೆ ಮರ್ತು ಹೋಗ್ಬಾರ್ದು. ಫಸ್ಟಿಗೆ ಯಾವ್ದು ಬೇಕೋ ಅದನ್ನ ನೋಡ್ಕೊಂಡು ಮಾಡ್ಕೊಂಬಿಡ್ಬೇಕು. ನೋಡಿ ಇಲ್ಲೊಂದಿದೆ 3 ಇದು. ಆದಷ್ಟು ಇವೆರಡನ್ನೇ ಕೊಡೋಕ್ಕೆ ಟ್ರೈ ಮಾಡಬೇಕು. ಇದಾದರೆ ಸ್ವಲ್ಪ ಲಾಂಗ್ ಆಗುತ್ತೆ, ಬಟ್ ಲಾಭ ಅಂತೂ ಭಾಳ ಬರುತ್ತೆ ಇದರಲ್ಲಿ. ಥರ್ಡ್ ಒನ್, ಸೆಕೆಂಡು ಸ್ವಲ್ಪ ಮೀಡಿಯಮ್, ಇದ್ರ ಕಡಿಮೆ ಲಾಭ. ಟರ್ಮ್ ಕಡಿಮೆ ಆಗುತ್ತೆ, ಬಟ್ ಅಮೌಂಟ್ ಕಟ್ಟೋದು ಭಾಳ ಆಗುತ್ತೆ ಇದರಲ್ಲಿ. ಆದಷ್ಟು ಎರಡರಲ್ಲೇ ಟ್ರೈ ಮಾಡಬೇಕು. ಥರ್ಡ್ ಒನ್ ಅಂದರೆ ಇನ್ನೂ ಭಾಳ ಲಾಭ ಬರುತ್ತೆ. ಸೆಕೆಂಡ್ ಒನ್ ಸ್ವಲ್ಪ ಕಡಿಮೆ, ಫಸ್ಟ್ ಒನ್ ಸ್ವಲ್ಪ ಕಡಿಮೆ ಇರುತ್ತೆ, ಭಾಳ ಕಡಿಮೆ ಇರುತ್ತೆ ಲಾಭ. ಆಯ್ತು. ಇದರಲ್ಲಿ ಯಾವ ಥರ ಅಂದರೆ ಇದರಲ್ಲಿ ಏಜ್ ಚೇಂಜ್ ಆಯ್ಕೊಂತ ಹೋಗುತ್ತೆ. ಈಗ ಫಸ್ಟ್ 10, 16ಕ್ಕೆ ಹಂಗೆ ಯಾವ ಥರ ಅಂದರೆ ಏಜು 10, 16ಕ್ಕೆ 8ರಿಂದ 59. ಸಮ್ ಅಶ್ಯೂರ್ಡ್ ಅಂದ್ರೆ ಮಿನಿಮಮ್ 2 ಲ್ಯಾಕ್. ಈಗ 15, 21 ತೊಗೊಂಡ್ರೆ ಏಜ್ ಚೇಂಜ್ ಆಗಿಬಿಡ್ತು. ಇಲ್ಲಿ ಏಜ್ ಚೇಂಜ್ ಆಯಿತು. ಅದು 8ರಿಂದ 59 ಇತ್ತು, ಇದಕ್ಕೆ 8ರಿಂದ 54 ಆಯಿತು. ಮತ್ತು ಚೇಂಜ್ ಮಾಡೋಣ. ಈಗ 3ನೇ ಆಪ್ಷನ್ ತೊಗೊಳೋಣ. ಮತ್ತು ಏಜ್ ಚೇಂಜ್ ಆಯಿತು ಅಂದರೆ ಈ ಪ್ಲ್ಯಾನಿಗೆ 8ರಿಂದ 50, ಅದು ಮೊದಲಿನ ಪ್ಲ್ಯಾನಿಗೆ 8ರಿಂದ 54 ಈ ಥರ ಕೊಡ್ಬೋದು. ಮಿನಿಮಮ್ ಅಂದ್ರೆ ಇದಂದ್ರೆ ಚೇಂಜ್ ಆಗೋದಿಲ್ಲ. ಮಿನಿಮಮ್ 2 ಲ್ಯಾಕ್ ಇದ್ದೇ ಇರುತ್ತೆ. ಈಗ ಮತ್ತೆ 30 ವರ್ಷದ ವ್ಯಕ್ತಿ ಹಾಕ್ಕೊಂಡು, ಈಗ 30 ವರ್ಷದ ವ್ಯಕ್ತಿ ಥರ್ಡ್ ಆಪ್ಷನ್ ತೊಗೊಳೋಣ. ಈಗ ಮಿನಿಮಮ್ 2 ಲ್ಯಾಕ್ ತೊಗೋಬೇಕಾಯಿತು, 2 ಲ್ಯಾಕನ್ನು ತೊಗೊಂಬಿಡೋಣ. ಮತ್ತು ಅದೇ ಪ್ಲ್ಯಾನ್ ಪ್ರಕಾರ ನಾವು ಎರಡನ್ನ ಸೆಲೆಕ್ಟ್ ಮಾಡ್ಬೇಕಂತ ಹೇಳಿದ್ದೆ. ಯಾವೆರಡು? ಮೆಚುರಿಟಿ ಮತ್ತು ಟೋಟಲ್ ಪ್ರೀಮಿಯಮ್, ಪೇಯ್ಡ್ ಪ್ರೀಮಿಯಮ್, ಇವೆರಡು ಸೆಲೆಕ್ಟ್ ಮಾಡ್ಕೊಳ್ಳೇಬೇಕು. ಇದಂದ್ರೆ ಸೆಲೆಕ್ಟ್ ಇದ್ದೇ ಇರುತ್ತೆ, ಇನ್ನೇನು ಚೇಂಜ್ ಮಾಡೋದು ಏನು ಬೇಕೇ ಇಲ್ಲ. ನೀವು ಇವೆರಡಷ್ಟೇ ಸೆಲೆಕ್ಟ್ ಮಾಡ್ಕೋಬೇಕು ನೀವು. ಈಗ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಕ್ಯಾಲ್ಕುಲೇಟ್ ಅಂತ ಕೊಡಬೇಕು. ತಾನೇ ಬಂದು ಬರುತ್ತೆ. ಈಗ ಇಲ್ಲಿ ಇಯರ್ಲಿ ಎಷ್ಟು ಕಟ್ಟಬೇಕಾಗತ್ತೆ ಅಂದರೆ 9,817 ರೂಪಾಯಿ. 6 ತಿಂಗಳಿಗೆ ಕಟ್ಟಂಗಿದ್ರೆ 4,957 ರೂಪಾಯಿ. ಇದನ್ನು ದೊಡ್ಡ ಅಮೌಂಟ್ ಹೇಳಿದ ತಕ್ಷಣ ಹಂಚ್ಕೊಂಬಿಡ್ತಾರೆ ಮಂದಿ. ಅಷ್ಟು ಹೇಳಕ್ಕೆ ಹೋಗ್ಬಾರ್ದು. ಫಸ್ಟಿಗೆ 9,800 ಅಂತ ಹೇಳಿದ್ರೂ ಅದು ಡೈಲಿ ಲೆಕ್ಕ ಎಷ್ಟಾಗುತ್ತೆ? 26 ರೂಪಾಯಿ, 27 ರೂಪಾಯಿ ಈ ಥರ ಆಗುತ್ತೆ ಅಷ್ಟೇ. ಈ ಅಮೌಂಟ್ ಹೇಳ್ಬೇಕಾಗತ್ತೆ. ಡೈಲಿ 26 ರೂಪಾಯಿ ಸೇವ್ ಮಾಡ್ಕೋಬೇಕು. ಯಾವುದೋ ನೀವು 100 ರೂಪಾಯಿ ಕೊಡ್ತಿರ್ತಿ, ಇದು ಒಂದು 26 ರೂಪಾಯಿ ಕೊಡೋಕ್ಕಾಗಲ್ಲ ಅನ್ನೋಕ್ಕೆ ಆ ಥರ ಕೇಳ್ಬೇಕಾಗತ್ತೆ. ಕಸ್ಟಮರಿಗೆ ಕ್ಯಾನ್ವಸ್ ಮಾಡ್ಬೇಕಾದ್ರೆ ಈ ಥರ
ಹೇಳ್ಬೇಕಾಗತ್ತೆ. ಇದು ರಿಸ್ಕ್ ಕವರ್ನೂ ಇರುತ್ತೆ. ಬರೀ ಇನ್ವೆಸ್ಟ್ಮೆಂಟ್ ಅಲ್ಲ ಇದು. ಬೇರೆ ಪ್ರೈವೇಟ್ ಬ್ಯಾಂಕ್ ಥರ ಇನ್ವೆಸ್ಟ್ಮೆಂಟ್ ಅಲ್ಲ ಇದು. ಬೇರೆ ಯಾವ ಸಹಕಾರಿ ಬ್ಯಾಂಕ್ ಎಲ್ಲ ಇರ್ತವೆ. ಏನಾರು ಇನ್ವೆಸ್ಟ್ ಮಾಡಿದ್ಮೇಲೆ ಏನೋ ಡೆತ್ ಆದ್ರೆ ಅಷ್ಟೇ ಅದೇ ಅಮೌಂಟೇ ಕೊಟ್ಬಿಡ್ತಾರೆ ಅಷ್ಟು ಲಾಸ್ಟಿಗೆ ಗಮನಿಗೆ. ಬಟ್ ಇದರಲ್ಲಿ ಯಾವ ಥರ ಅಂದ್ರೆ ನಾವು 9,000 ಇನ್ವೆಸ್ಟ್ ಮಾಡಿದಾಗ ನೆಕ್ಸ್ಟ್ ದಿವಸನ ಸತ್ತಂದ್ರೆ 2,00,000 ಸಿಗುತ್ತೆ ಅವನಿಗೆ. ಅದು ಇನ್ವೆಸ್ಟ್ಮೆಂಟ್ನ ಅದು 9,000 ಕಟ್ಟಿದ್ದನ್ನು ಒಂದು ವೇಳೆ ಜೀವಂತವಾಗಿದ್ರೂ ಇದು 9,000 ಅಂದರೆ ಏನು ವೇಸ್ಟ್ ಆಗೋದಿಲ್ಲ. ಆಮೇಲೆ ಲಾಸ್ಟಿಗೆ ಅವ್ನು ಬೈಕಿದ್ರೆ ಅದು ಅಮೌಂಟೆಲ್ಲ ತಾನೇ ತೊಗೋಬೋದತ್ತೆ. ಇದು ಫಸ್ಟ್ನೇ ವರ್ಷ ಈ ಥರ ಇಷ್ಟು ಅಮೌಂಟು. 2ನೇ ವರ್ಷದಿಂದ 9,600 ರೂಪಾಯಿ, ಒಟ್ಟು 26 ರೂಪಾಯಿ ಆದಂಗೆ ಆಗುತ್ತೆ ಟೋಟಲ್ ಅವನಿಗೆ ಪರ್ ಡೇ ಕಟ್ಟಿದ್ದು. ಇಲ್ಲಿ ಅವ್ನು ಕಟ್ಟಿದ್ದು ಟೋಟಲ್ ಎಷ್ಟಾಗುತ್ತೆ ಅಂದರೆ ಅವನು ಕಟ್ಟಿದ್ದು ಟೋಟಲ್ ತಾನು ಪೇಮೆಂಟ್ ಕಸ್ಟಮರ್ ಪೇಮೆಂಟ್ ಮಾಡಿದ್ದು ಎಷ್ಟು ಅಂದರೆ 1,53,000 ರೂಪಾಯಿ ಆದಂಗೆ ಆಗುತ್ತೆ ತಾನು ಕಟ್ಟಿದ್ದು. ಅವನಿಗೆ ಲಾಸ್ಟಿಗೆ ಬರೋದೆಷ್ಟು 5,25,000 ರೂಪಾಯಿ. 5,25,000 ರೂಪಾಯಿ. ಟರ್ಮ್ ಎಷ್ಟಾಯ್ತು ಅಂದ್ರೆ ಇಲ್ಲೇ ನೋಡ್ಕೊಂಬಿಡ್ಬೇಕು. ಟರ್ಮ್ ಎಷ್ಟಾಯ್ತು ಅಂದ್ರೆ ಇಲ್ಲೈತೆ ನೋಡಿ. ಅವನು 16 ವರ್ಷ ಕಟ್ಟಿರ್ತಾನೆ, 25 ವರ್ಷಕ್ಕೆ ಮೆಚುರಿಟಿ ಆಗುತ್ತೆ. ಇದು ಏಜ್ ಅವನ ಏಜ್. ಇದು ಏಜ್ ಆಲ್ಮೋಸ್ಟ್ ಎಲ್ಲ 2020 ಅಲ್ಲ, ಇದು 2020ಗೆ ಕ್ಯಾಲ್ಕುಲೇಷನ್ ಮಾಡ್ಕೊಂಬಿಡ್ಬೇಕು. 1990 ಇತ್ತಂದ್ರೆ 30 ಆಗುತ್ತೆ, 91 ಇತ್ತಂದ್ರೆ 29, 28. ಇಲ್ಲ ನಿಮ್ಗೆ ಏಜ್ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಇದರಲ್ಲಿ ಹೋಗಿ ಈ ಥರ ಮಾಡ್ಕೊಂಬಿಡ್ಬೇಕು ನೀವು. ಡೈರೆಕ್ಟ್ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಡೈರೆಕ್ಟ್ ಇದನ್ನು ಡೇಟ್ ಆಫ್ ಬರ್ತ್ ಹಾಕ್ಬೋದು. ಆಮೇಲೆ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಮೊದಲಾಗ ಇಯರ್ ಚೇಂಜ್ ಮಾಡ್ಕೋಬೇಕು. ಇಯರ್ ಇಲ್ಲಿ ಮೇಲ್ಗಡೆ ಇದೆ, ಅದನ್ನು ಚೇಂಜ್ ಮಾಡ್ಕೋಬೇಕು. ಈಗ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಚೇಂಜ್ ಮಾಡ್ಕೋಬೇಕಾಗತ್ತೆ. ಈಗ 1986 ಮತ್ತು ತಿಂಗಳನ್ನು ಚೇಂಜ್ ಮಾಡ್ಕೊತ ಹೋಗ್ಬೇಕು. ತಿಂಗಳಿಗೆ ಯಾವ ಥರ ಚೇಂಜ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಹೆಚ್ಚು ಕಡಿಮೆ ಮಾಡೋದು. ಇಲ್ಲಿ ಒತ್ಕೊಂತ ಹೋದ್ರೆ ನವಂಬರ್ ಬರುತ್ತೆ, ಈ ಕಡೆ ಹೋದ್ರೆ ಮತ್ತೆ ಜನವರಿ ಬರ್ತೈತೆ. ಇನ್ನು ಇಲ್ಲಿ ಕ್ಲಿಕ್ ಮಾಡ್ಕೊತ ಹೋಗ್ತೀನಿ. ಜೂನ್ದಾಗ ಮತ್ತೆ ಡೇಟನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಡೇಟ್ ಒಂದು 14 ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿದ್ಮೇಲೆ ಓಕೆ ಅಂತ ಒತ್ತಿದ್ರೆ ತಾನೇ ಬಂದ್ಬಿಡುತ್ತೆ. 34 ತಾನೇ ಬಂದ್ಬಿಡುತ್ತೆ. ಇಲ್ಲಿ 34 ಐತಲ್ಲ, ಇದು ತಾನೇ ಬಂದ್ಬಿಡುತ್ತೆ. ಮತ್ತು ಕ್ಯಾಲ್ಕುಲೇಟ್ ಅಂತ ಕೊಡಬೇಕು ತಾನೇ. ಅದು ಏಜಿನ ಮೇಲೆ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ. ಏನು ಇದರಲ್ಲಿನ ಸೇಮ್ ಅಂದರೆ ಜೀವನ ಲಾಭ ಯಾವ ಥರ ಅಂದರೆ ಈಗ 16 ವರ್ಷಕ್ಕೆ 25, 16 ಇದನ್ನ ತೊಗೊಳ್ಳೋಣ, 15, 21 ತೊಗೊಳ್ಳೋಣ. ನನಗೆ ಯಾವ ತೊಗೊಂಡ್ರೂ ಒಂದೇ, ಆದಷ್ಟು 15, 21 ಕೊಡ್ರಿ. ಇದು ಸ್ವಲ್ಪ ಅದು ಲಾಂಗ್ ಆಗುತ್ತೆ, ಇದಾದ್ರೆ ಸ್ವಲ್ಪ ಜಲ್ದಿ ಮುಗಿತೈತೆ ಅಂತ ಇದು ಕೊಟ್ಟರೆ ಚೆನ್ನಾಗಿ. 15 ವರ್ಷ ಕಟ್ಟಿದ ಮೇಲೆ ಇಲ್ಲೇನು ಕಟ್ಟೋದೇನು ಇರೋದಿಲ್ಲ. ನೆಕ್ಸ್ಟ್ 6 ವರ್ಷ ಇಲ್ಲೆಲ್ಲ ಬಂದಿರುತ್ತೆ, ಕಟ್ಟೋದಿರಲ್ಲ. 21 ವರ್ಷಕ್ಕೆ ಮೆಚುರಿಟಿ ಆಗುತ್ತೆ. ಬಟ್ ಅದರಲ್ಲಿ 16 ವರ್ಷಕ್ಕೆ ಪೇಮೆಂಟ್ ಮಾಡೋಕ್ಕೂ 25 ವರ್ಷಕ್ಕೆ ಅವನಿಗೆ ಮೆಚುರಿಟಿ ಸಿಗುತ್ತೆ. ಇಲ್ಲಿ 9 ವರ್ಷ ಗ್ಯಾಪ್ ಇರುತ್ತೆ. ಒಂದು ವೇಳೆ ಯಾವಾಗಾದ್ರೂ ಡೆತ್ ಆಗಲಿ ಪೀರಿಯಡ್ದಲ್ಲಿ 2 ಲ್ಯಾಕ್ ನಾರ್ಮಲ್ ಡೆತ್ತಿಗೆ 2 ಲ್ಯಾಕ್ ಪ್ಲಸ್ ಬೋನಸ್ ಯಾವ ಥರ ಅಂತ ಹೇಳಿದ್ದು ನಾನು. 15ನೇ ವರ್ಷಕ್ಕೆ ಡೆತ್ ಆದರೆ 14 ವರ್ಷದ ಬೋನಸ್ ಸಿಗುತ್ತೆ. ಇಲ್ಲಿ ಅವನಿಗೆ 14 ವರ್ಷದ ಬೋನಸ್ ಸಿಗುತ್ತೆ 2 ಲ್ಯಾಕ್ ನಾರ್ಮಲ್ ಡೆತ್ತಿಗೆ. ಮತ್ತು ಸೇಮ್ ಅದೇ ಥರ ಜೀವನಾನಂತರ ಮತ್ತು ಆಕ್ಸಿಡೆಂಟಲ್ಗೆ 4 ಲ್ಯಾಕ್. ಇದರಲ್ಲಿ ಸೇಮ್ ಸಮ್ ಅಶ್ಯೂರ್ಡ್ ಎಷ್ಟು ತೊಗೊಂಡಿರುತ್ತೆ ಅಷ್ಟೇ ಡೆತ್ ಬೆನಿಫಿಟ್ ಐತೆ. ಬಟ್ ಜೀವನಾನಂದಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ ಡೆತ್ ಬೆನಿಫಿಟ್. ಇದರಲ್ಲಿ ಸ್ವಲ್ಪ ಅಷ್ಟೇ ಸೇಮ್ ಇರುತ್ತೆ. 2 ಲ್ಯಾಕ್ ಇದ್ದರೆ 2 ಲ್ಯಾಕ್ನ ತೊಗುತ್ತೆ. ಆಕ್ಸಿಡೆಂಟಲ್ಲಿಗೆ ಡಬಲ್ ಆಗುತ್ತೆ. ಮತ್ತು 4 ಲ್ಯಾಕ್ ಪ್ಲಸ್ 14 ವರ್ಷದ ಬೋನಸ್. 15 ಇಯರ್ಸಿಗೆ ಡೆತ್ ಆದರೆ 4 ಲ್ಯಾಕ್. 1 ವರ್ಷಕ್ಕೆ ಡೆತ್ ಆದರೆ ಮತ್ತೆ ಸೇಮ್ ಇದೆ, 2 ಲ್ಯಾಕ್ ಸಮ್ ಅಶ್ಯೂರ್ಡ್ ಸಿಗುತ್ತೆ ಮತ್ತು 1 ವರ್ಷದ ಬೋನಸ್ ಸಿಗುತ್ತೆ. 4 ಲಕ್ಷ ಮತ್ತು 1 ವರ್ಷದ ಬೋನಸ್ ಸಿಗುತ್ತೆ. ಒಂದು ಆಕ್ಸಿಡೆಂಟ್ ಆಗಿ ಸತ್ತಿದ್ರು ಈ ಥರ. ಮತ್ತು ಡಿಸಬಿಲಿಟಿ ರೈಡರ್ ಮೊದಲು ಜೀವನ ಆನಂದದಲ್ಲಿ ಹೇಳಿದ್ದೀನಲ್ಲ, ಡಿಸಬಿಲಿಟಿ ರೈಡರ್ ಸೇಮ್ ಇದರಲ್ಲಿ ಅದೇ ಥರನೇ ಇದೆ. ಎಲ್ಲ ಪ್ಲ್ಯಾನಲ್ಲೂ ಡಿಸಬಿಲಿಟಿ ರೈಡರ್ ಇದ್ದೇ ಇರುತ್ತೆ. ಅಂದರೆ ಯಾವ ಥರ ಅಂದರೆ ಯಾವಾಗ ಈಗ 2ನೇ ವರ್ಷಕ್ಕನ ಅಂಗವಿಕಲ ಆದ್ನಂದರೆ ಅಂಗವಿಕಲ 50% ಹೆಚ್ಚಿದ ಅಂಗವಿಕಲ ಆದ್ನಂದರೆ ಅವನಿಗೆ ನೆಕ್ಸ್ಟ್ ವರ್ಷದಿಂದ ಏನು ಕಟ್ಟೋದಿರೋದಿಲ್ಲ. ಮತ್ತು ಇವನಿಗಿನ್ನ ದುಡ್ಡು ಕೊಟ್ಕೊಂತ ಹೋಗ್ತಾನೆ. ಎಷ್ಟು ಕೊಡ್ತಾನೆ ದುಡ್ಡು? 10% ಆಫ್ ಸಮ್ ಅಶ್ಯೂರ್ಡ್. 10%, 2 ಲಕ್ಷಕ್ಕೆ 10%. 2 ಲಕ್ಷದ ಪ್ಲ್ಯಾನ್ ತೊಗೊಂಡೇವು ಅಂದರೆ 10% ಆಗುತ್ತೆ. ಅಂದರೆ 20,000 ರೂಪಾಯಿ ವರ್ಷ ಇವನಿಗೆ ಕೊಟ್ಕೊತ ಹೋಗ್ತಾನೆ. ನೆಕ್ಸ್ಟ್ 10 ವರ್ಷದವರೆಗೂ ಪ್ರತಿ ವರ್ಷನೂ 20,000 ರೂಪಾಯಿ ಕೊಟ್ಕೊತ ಹೋಗ್ತಾನೆ. ಆಮೇಲೆ ಲಾಸ್ಟಿಗೆ ಇದೇನು
ಇದೇನು ಇದು ನಮಗೇನು ಕೌಂಟ್ ಮಾಡೋದಿಲ್ಲ ಇದನ್ನು. ಬಟ್ ಇನ್ನೂ ಎಷ್ಟು ಈಗ ಒಂದು ಯಾವುದೋ 15-21 ತೊಗೊಂಡಾನ. 15-21 ತೊಗೊಂಡಾನ. ಈಗ 2ನೇ ವರ್ಷಕ್ಕನ ಇದು ಡಿಸೇಬಿಲಿಟಿ ಆಗ್ಬಿಡ್ತು ಅವನಿಗೆ. ಅಂದರೆ ಆಮೇಲೆ 13ನೇ ವರ್ಷಕ್ಕೆ ಮತ್ತೆ ಪೇಮೆಂಟ್ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಮತ್ತು ಇನ್ನು ಎಷ್ಟು ವರ್ಷ ಉಳಿತಿ? 14 ಒಂದು ಕಟ್ಬೇಕು, 15 ಒಂದು ಕಟ್ಬೇಕಾಗತ್ತೆ. ಇನ್ನು 3 ವರ್ಷ ಕಟ್ಬೇಕು. ಅವ್ನು ಒಟ್ಟು ಟೋಟಲ್ ಕಟ್ಟಿದ್ದ 5 ವರ್ಷ ಆಗುತ್ತೆ. ಬಟ್ ಅವ್ನಿಗೆ ಮ್ಯಾಚುರಿಟಿ ಬರೋದು 21 ವರ್ಷಕ್ಕನ ಬರ್ತೈತಿ ಮ್ಯಾಚುರಿಟಿ. ಎಷ್ಟು ಬರುತ್ತೆ ಮ್ಯಾಚುರಿಟಿ? ಅದು ನೋಡ್ಬೇಕು, ಅದು ಎಷ್ಟು ಬರುತ್ತೆ. 4,15,000 ರೂಪಾಯಿ ಬರುತ್ತೆ, ನೋಡ್ಬೇಕದು. ಈ ಥರ ಬರುತ್ತೆ. ಆಮೇಲೆ ಅವ್ನಿಗೆ ಕಟ್ಟಿದ್ದು 5 ವರ್ಷ ಆಗುತ್ತೆ, ಅವ್ನಿಗೆ ಬರೋದು ಇಷ್ಟು ಬರುತ್ತೆ. ಒಂದು ವೇಳೆ ಇದು ಡಿಸೇಬಿಲಿಟಿ ಆಗಿತ್ತು ಅಂದರೆ ಇಷ್ಟು ಬರುತ್ತೆ ಅವ್ನಿಗೆ. ಕಟ್ಟೋದಂದ್ರೆ 5 ವರ್ಷ ಆಗುತ್ತೆ. ಒಂದು ವೇಳೆ 10 ಲಕ್ಷದ ಪ್ಲ್ಯಾನ್ ತೊಗೊಂಡಾನ, 10 ಲಕ್ಷ ಸಮ್ ಅಶ್ಯೂರ್ಡ್ ತೊಗೊಂಡಾನ. ಅಮೌಂಟ್ ಅಂದ್ರೆ ಕಟ್ಟೋದು ಜಾಸ್ತಿ ಬರುತ್ತೆ. ಮತ್ತು ಅಂಗವೈಕಲ್ಯ ಆಗ್ಬಿಡುತ್ತೆ 2ನೇ ವರ್ಷಕ್ಕೆ. ಅವಾಗ ಎಷ್ಟು ಸಿಗುತ್ತೆ ಅಂದರೆ ಪ್ರತಿ ವರ್ಷವೂ 1 ಲಕ್ಷ ಸಿಗುತ್ತೆ. 10% ಆಫ್ 10 ಲ್ಯಾಕ್ ಎಷ್ಟಾಗುತ್ತೆ? 1 ಲಕ್ಷ ಆಗುತ್ತೆ. 1 ಲಕ್ಷ ಆಗುತ್ತೆ ಅವ್ನಿಗೆ. 1 ಲಕ್ಷನೂ ಪ್ರತಿ ವರ್ಷವೂ ಸಿಗುತ್ತೆ ಅವನಿಗೆ. ಇದನ್ನು ಅಡ್ವಾಂಟೇಜ್ ಐತೆ. ಇದನ್ನು ಹೇಳ್ಬೇಕು ಎಲ್ಲ ಏಜೆಂಟ್ರು ಹೇಳ್ಬೇಕಾಗುತ್ತೆ. ಇದು ಚೆನ್ನಾಗಿದೆ. ಇದು ಆಲ್ಮೋಸ್ಟ್ ಎಲ್ಲ ಏಜೆಂಟಿಗೆ ಇದು ಹೇಳೋಕ್ಕಾಗೋದಿಲ್ಲ. ಸುಮ್ಮನೆ ಎಷ್ಟು ಬರುತ್ತೆ ಅಂತಂದು ಹೇಳ್ಬಿಡ್ತಾರೆ ಅಷ್ಟೇ. ಎಷ್ಟು ಕಟ್ಟಿದಂಗೆ ಆಗುತ್ತೆ ಎಷ್ಟು ಬರುತ್ತೆ ಅಂತ ಹೇಳ್ಬಿಡ್ತಾರೆ. ಇದನ್ನ ಎಲ್ಲ ಥರದ ಅಡ್ವಾಂಟೇಜ್ ಹೇಳ್ಬೇಕಾಗತ್ತೆ ನೀವು.